ಕೆಲವು ಯಂಗ್ ಪೀಪಲ್ಗಳು ನಾನು ಕೇಳ್ತಾರೆ, ಪರಿಶುದ್ಧ ಆತ್ಮನು ಅಂಕಲ್ ನನಗೆ ಹೆಲ್ಪ್ ಮಾಡ್ತಾರಾ? ನೋಡ್ರಿ, ನಾನು 2ನೇ ಪುಸ್ತಕ ಬರೆದಿದ್ದೀನಿ. ಅದರಲ್ಲಿ ರಾಬರ್ಟ್ ಮುರ್ರೆ ಅನ್ನೋರು ಅವರು ಹುಡುಗನಿಗೆ ಹೇಳ್ತಾರೆ, ಯಂಗ್ ಪೀಪಲ್ ಮಕ್ಕಳುಗಳು ಕೇಳಿಸ್ಕೊಳ್ರಿ. ರಾಬರ್ಟ್ ಮುರ್ರೆ ಹೇಳ್ತಾರೆ, 27ನೇ ವಯಸ್ಸಿನಲ್ಲಿ ಸತ್ತೋದಂಥ ಒಬ್ಬ ಸೇವಕ ಸಾವಿರಾರು ಜನರುಗಳನ್ನು ದೇವರಿಗಾಗಿ ಎಬ್ಬಿಸ್ದ. ಆದರೆ ಆ ರಾಬರ್ಟ್ ಮುರ್ರೆ ಒಬ್ಬ ಹುಡುಗನಿಗೆ ಲೆಟ್ರ್ ಬರೀತಾನೆ, ಏನಂತ? ಪವಿತ್ರಾತ್ಮನು ಕೇವಲ ನಿನ್ನನ್ನು ನಂಬಿಕೆಯುಳ್ಳ ಪರಿಶುದ್ಧ ಹುಡುಗನ ಹಾಗೆ ಮಾತ್ರ ಮಾಡಬೇಕೆಂದು ಪ್ರಾರ್ಥಿಸುವುದಲ್ಲ, ನಿನ್ನ ಸ್ಟಡಿಯಲ್ಲೂ ವಿದ್ಯಾಭ್ಯಾಸದಲ್ಲೂ ನಿನ್ನನ್ನು ಜ್ಞಾನಿಯಾಗಿ ಮಾಡ್ತಾನೆ. ಆ ದೈವಿಕವಾದಂಥ ಕಿರಣಗಳು ನಿನ್ನ ಆತ್ಮದಲ್ಲಿ ಗಣಿತದ ಪ್ರಾಬ್ಲಮನ್ನು ಪರಿಹರಿಸಲಿಕ್ಕೆ ದೇವರು ಸಹಾಯ ಮಾಡ್ತಾನೆ. ದೇವರ ಮುಗುಳ್ನಗೆ ನಿನ್ನ ಆತ್ಮವನ್ನು ಶಾಂತಗೊಳಿಸುತ್ತೆ. ಪವಿತ್ರಾತ್ಮನು ನಿನ್ನ ಅನುರಾಗವನ್ನು ಚುರುಕುಗೊಳಿಸಿ ನಿನ್ನ ನಾರ್ಮಲ್ ಸ್ಟಡೀಸ್ಗಳು ಕೂಡ ಮಿಲಿಯನ್ಸ್ ಗಟ್ಟಲೆ ಬೇರೆಯವರಿಗೆ ಬ್ಲೆಸ್ಸಿಂಗ್ ಆಗಿರುವ ಹಾಗೆ ದೇವರು ಮಾಡ್ತಾನೆ ಅಂತ ರಾಬರ್ಟ್ ಮುರ್ರೆ ಬರ್ದ. ಹಾಗಿದ್ರೆ ಆ ಪರಿಶುದ್ಧಾತ್ಮನು ಪ್ರಾಕ್ಟಿಕಲ್ ಆಗಿ ನಿಮ್ಮ ಲೈಫ್ಗಳಲ್ಲಿ ಹೆಲ್ಪ್ ಮಾಡ್ತಾನೆ. ಆ ಸಹಾಯಕನು ಹಿಂಸೆಯಲ್ಲಿ ಮಾತ್ರ ಬರೋದಿಲ್ಲ, ನಿಮ್ಮ ಲೈಫ್ಗಳಲ್ಲಿ ಪ್ರತಿಯೊಂದು ವಲಯದಲ್ಲೂ ದೇವರು ಸಹಾಯ ಮಾಡ್ತಾನೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಜೀವಿತದಲ್ಲಿ ಇವತ್ತು ತಾಳ್ಮೆಯಿಂದ ಹೇಳ್ತಿದ್ದೀನಿ. ನಾನು ಇಂಗ್ಲೀಷ್ ಪುಸ್ತಕಗಳನ್ನೆಲ್ಲ ಇದಕ್ಕೆ ಕನ್ನಡಕ್ಕೆ ಮಾಡಲಿಕ್ಕೆ ಒಂದೇ ಒಂದು ಕಾರಣ, ನೀವು ಕೇಳಿದ್ರೆ 100% ಕ್ರೆಡಿಟ್ ಸುಜಿತ್ ಪ್ರಿಯನ್ ಇಂಗ್ಲೀಷ್ ಬುಕ್ಗಳನ್ನ ಹಿಡ್ಕೊಂಡು ಓದಿದ್ರಿಂದ ಅಲ್ಲ. ನನ್ನ ಬೈಬಲ್ ಕಾಲೇಜ್ನಲ್ಲಿ ಒಂದು ಕಡೆ ನಾನು ಓದಿದೆ, ರೇನಾಲ್ಡ್ ಬಾಂಕೆ ಅನ್ನುವಂಥ ಒಬ್ಬ ಜರ್ಮನಿಯ ಹುಡುಗ. ಅವನು ಜರ್ಮನ್ ಭಾಷೆಯನ್ನು ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡ್ತಿರ್ಲಿಲ್ಲ. ಅವನ ಬೈಬಲ್ ಕಾಲೇಜ್ನಲ್ಲಿ ಹೋದಾಗ ಜರ್ಮನ್ನವರು ಇಂಗ್ಲೀಷ್ ಇಷ್ಟಪಡಲ್ಲ. ಇವತ್ತು ನೀವು ಜರ್ಮನಿಗೆ ಹೋದರೆ ಇಂಗ್ಲೀಷ್ ಕಲಿತ್ರೆ ನೀವು ಜರ್ಮನಿಲಿ ನಿಮ್ಮನ್ನು ತೊಗೊಳ್ಳಲ್ಲ. ಯಾವ ಭಾಷೆ ಕಲಿಬೇಕು? ಜರ್ಮನಿಗೆ ಹೋಗ್ಬೇಕಂದ್ರೆ ಜರ್ಮನ್ ಭಾಷೆ ಕಲಿಬೇಕು. ಅವ್ರಿಗೆ ಆ ಭಾಷೆ ಮೇಲೆ ಅಷ್ಟು ಅವರಿಗೆ ಆತ್ಮಾಭಿಮಾನ. ಆದರೆ ಅಂಥ ಜರ್ಮನ್ ಹುಡುಗ ಇಂಗ್ಲೀಷ್ನ ಹೆಂಗೆ ಕಲ್ತ? ಬಾಂಕೆ ಪವಿತ್ರ ಆತ್ಮನಿಂದ ತುಂಬಲ್ಪಡಬೇಕು ಅಂತ ಪ್ರೇಯರ್ ಮಾಡ್ತಾ ಇದ್ರಂತೆ. ಅವ್ರು ಅಳ್ತಾ ಒಂದು ದಿವಸ ಕಾಲೇಜ್ನಲ್ಲಿ, ದೇವರೇ ನನಗೆ ಇಂಗ್ಲೀಷ್ ಬರಲ್ಲ ಅಂತ ಕೇಳಿ ಅಳ್ತಾ ಪ್ರೇಯರ್ ಮಾಡುವಾಗ ಮಾಡಿ ಮೇಲೆ ಅವ್ರ ನಾಲಿಗೆಯನ್ನು ಯಾರೋ ಒಬ್ಬ ವ್ಯಕ್ತಿ ಬಂದು ಟಚ್ ಮಾಡಿ ಬೆಂಕಿಯಲ್ಲಿ ಮುಟ್ಟೋದಂಗಾಯ್ತಂತೆ. ಅದಾದ್ಮೇಲೆ ದಿಢೀರ್ ಎಂಬುದಾಗಿ ಮಾರನೇ ದಿನ ಕ್ಲಾಸ್ನಲ್ಲಿ ಮಾತಾಡ್ತಾ ಇದ್ದಂಥ ಬಾಂಕೆಗೆ ಮಾತಾಡಲಿಕ್ಕೆ 5 ನಿಮಿಷ ಟೈಮ್ ಕೊಟ್ಟರೆ ಅರ್ಧ ಗಂಟೆ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಇಂಗ್ಲೀಷನ್ನ ಮಾತಾಡಿದ್ರಂತೆ. ಹಾಗಿದ್ರೆ ಆ ಸಾಕ್ಷಿಯನ್ನು ನಾನು ಒಂದು ಕಡೆ ಓದಿದೆ. ಅವತ್ತು ಬೈಬಲ್ ಕಾಲೇಜ್ಗೆ ಹೋದಂಥ ನನಗೆ ಬಿಡದಿ ಮಾಮ ಇಂಗ್ಲೀಷ್ ಬರಲ್ಲ ಅಂತ ಜನರುಗಳೆಲ್ಲ ಹೇಳುವಾಗ ನಾನು ಪ್ರಾರ್ಥನೆ ಮಾಡಿದ್ದು ಈಗಲೂ ನೆನಪಿದೆ. ದೇವರೇ, ನಿನಗೆ ಆ ಪರಿಶುದ್ಧಾತ್ಮನನ್ನು ಬಾಂಕೆಗೆ ಕೊಟ್ಟಿದ್ರೆ ನನಗೂ ನೀನು ಕೊಡಪ್ಪ ಅಂದೆ. ಅದಾದಮೇಲೆ ನಾನು ಬೈಬಲ್ನ ಓದ್ತಾ ಪುಸ್ತಕಗಳನ್ನು ಓದ್ತಾ ನನಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಯಾವ ಕನ್ನಡ ಮೀಡಿಯಮಲ್ಲಿ ಭಾಳ ಕನ್ನಡಿಗ ಅಭಿಮಾನದಲ್ಲೇ ಬೆಳೆದಂಥ ನನಗೆ ಇಂಗ್ಲೀಷ್ ಎದೆ ಸೀಳಿದ್ರೆ ಒಂದು 20-25 ಪದ ಬರ್ಬೋದು ಅಷ್ಟೇ. ನನಗೆ 10th ಮುಗಿಸೋವಾಗ ನನಗೆ ಅಷ್ಟೊಂದು ಒಳ್ಳೆ ಪದಗಳು ನನಗೆ ಗೊತ್ತಿರಲಿಲ್ಲ. ಆದರೆ ನನ್ನ 100% ಕ್ರೆಡಿಟನ್ನು ನಾನು ತಾಳ್ಮೆಯಿಂದ ಹೇಳ್ತಿದ್ದೀನಿ. ಇಂಗ್ಲೀಷ್ನಲ್ಲಿ ಪ್ರಸಂಗ ಮಾಡಿದಾಗ ಅಲ್ಲಿ ಬಂದಂಥ ವ್ಯಕ್ತಿಗಳು ನನಗೆ ಹೇಳಿದರು, ಯಾವ ಕಾಲೇಜಲ್ಲಿ ಓದಿದ್ದು ಹುಡುಗ ಇವನು ಅಂದರು. ಮತ್ತು 500 ಜನರುಗಳ ಮುಂದೆ ನಾನು ಇಂಗ್ಲೀಷ್ನಲ್ಲಿ ಒಂದು ಕಡೆನೂ ತಪ್ಪಿಲ್ಲದೆ ಮಾತಾಡಿದೆ. 3 ಅವಾರ್ಡ್ಗಳು ಕೊಟ್ಟರು. 3 ಪುಸ್ತಕಗಳನ್ನು ಇಂಗ್ಲೀಷಿಂದ ಮಾಡಿದೆ. ಹೊರದೇಶಗಳಿಗೆ ಹೋಗುವಾಗ ಇವಾಗ ಇಂಗ್ಲೀಷ್ನಲ್ಲಿ ನಾನು ಪ್ರಸಂಗ ಮಾಡ್ತಿದ್ದೀನಿ. ನೀವು ನನ್ನ ಕೇಳಿದ್ರೆ, ಪಾಸ್ಟ್ರೇ ನೀವು ಎಲ್ಲಿಂದ ಕಲ್ತ್ರಿ? ನಾನು ತಾಳ್ಮೆಯಿಂದ ಒಂದನ್ನು ಹೇಳ್ತಿದ್ದೀನಿ, ಪರಿಶುದ್ಧ ಆತ್ಮನು ನನ್ನ ಮೇಲೆ ಸಹಾಯ ಮಾಡಿ. ನಾನು ನಡೆಸಿದಂಥ ಶೇಷರತ್ನಮ್ಮ ಒಂದು ದಿವಸ ಹೇಳಿದ್ರು, ದೇವಡು ನೀಕು ಭಾಷಾಲು ವರಗಳನ್ನು ಇಸ್ತಾಡು. ಕನ್ನಡ ಬಿಟ್ಟು ನನಗೆ ತೆಲುಗುನು ಬರ್ತಿರ್ಲಿಲ್ಲ. ತೆಲುಗು, ತಮಿಳ್ ಭಾಷೆಗಳನ್ನು ಇವತ್ತು ನೀವು ಏನಾದರೂ ನನ್ನನ್ನು ಕೇಳಿದರೆ ಕೆಲವರಿಗೆ ಆ ವರಗಳನ್ನು ದೇವರು ನಿಮಗೆ ಕೊಡ್ತಾನೆ. ನೀವು ಒಂದು ವೇಳೆ ಯಂಗ್ ಪೀಪಲ್ ಆಗಿ ನಿಮ್ಮ ಲೈಫ್ಗಳಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸ್ಕಿಲ್ಗಳಲ್ಲಿ ನೀವು ಪರಿಶುದ್ಧ ಆತ್ಮನನ್ನು ಕೇಳಬೇಕು. ದೇವರೇ, ನಾನು ಏನು ಸ್ಟಡಿ ಮಾಡಬೇಕು ದೇವರೇ? ನೀವು ಕೇಳಿದರೆ ಪರಿಶುದ್ಧ ಆತ್ಮನು ನಿಮ್ಮನ್ನು ಗೈಡ್ ಮಾಡ್ತಾನೆ. ಒಂದು ವೇಳೆ ಮೆಡಿಕಲ್ ಫೀಲ್ಡ್ ಆಗಿದ್ರೆ ದೇವರು ನಿಮಗೆ ಮೆಡಿಕಲ್ ಫೀಲ್ಡಿಗೆ ನಡೆಸ್ತಾನೆ. ಒಂದು ವೇಳೆ ನಿಮ್ಮನ್ನು ಟೆಕ್ನಿಕಲ್ ಫೀಲ್ಡ್ಗಿದ್ರೆ ದೇವರು ನಿಮ್ಮನ್ನು ಅಲ್ಲಿ ನಡೆಸ್ತಾರೆ. ಆ ರೀತಿಯಾಗಿ ಬಂದಂತಹ ವ್ಯಕ್ತಿಗಳೇ. ನಾನು ಇತ್ತೀಚೆಗೆ ನನ್ನ ಮಗನಿಗೆ ಹೇಳ್ತಾ ಇದ್ದೆ, ಪಾಪ ಸೈನ್ಸ್ ಡಸಂಟ್ ಬಿಲೀವ್ ಇನ್ ಗಾಡ್. ಐ ಸೆಡ್, ಫೆಲೋ, ಯು ಡೋಂಟ್ ನೋ ದಟ್. ನಿನಗೆ ಗೊತ್ತಿಲ್ಲ ಸೈನ್ಸ್ ಯೇಸು ಸ್ವಾಮಿ ನಂಬಲ್ಲ ಅಂತ. ಕ್ಲೋರೋಫಾರ್ಮ್ ಕಂಡಿಡಿದವನು ಯಾರೋ ಅಂದೆ. ಪಾಪ ಯಾರೋ? ಜೇಮ್ಸ್ ಸಿಮ್ಸನ್ ಏನು ಹೇಳ್ದ ಗೊತ್ತಾ ನಿನಗೆ ಅಂದೆ. ಏನು ಹೇಳಿದಾನೆ ಪಪ್ಪ ಅಂದ. ಅವನು ಹೇಳ್ದ, ಜಗತ್ನಲ್ಲಿ ನಾನು ಕಂಡುಹಿಡಿದಂಥದ್ದು ಅತಿ ದೊಡ್ಡ ಸಂಶೋಧನೆ ಕ್ಲೋರೋಫಾರ್ಮ್ ಅಲ್ಲ, ನಾನೊಬ್ಬ ಪಾಪಿ, ನನಗೊಬ್ಬ ರಕ್ಷಕನು ಬೇಕು ಅಂತ ಕಂಡುಹಿಡಿದಿದ್ದೆ ದೊಡ್ಡ ಶೋಧನೆ ಅಂತ. ಐಸಕ್ ನ್ಯೂಟನ್ ಏನು ಹೇಳ್ದ ಗೊತ್ತಾ ನಿಮಗೆ? ಗಲೀಲಿಯೋ ಏನು ಹೇಳ್ದ ಗೊತ್ತಾ? ಯಾವ್ದು ಟೆಲಿಸ್ಕೋಪ್ನ ಕಂಡಿಡಿದವನು. ಹೆಂಗಪ್ಪ ಟೆಲಿಸ್ಕೋಪ್ನ ಕಂಡಿಡಿದೆ ಅಂತ ಒಬ್ಬ ಬಂದು ಆಶ್ಚರ್ಯಪಟ್ಟು ಟೆಲಿಸ್ಕೋಪ್ನ ಬಿಟ್ಟು ವಾವ್ ಅಂದಂತೆ. ಅದಕ್ಕೆ ಗೆಲೀಲಿಯೋ ಹೇಳಿದಂತೆ ರೂಮ್ನಲ್ಲಿ, ಅಯ್ಯೋ ನಾನು ಪ್ರಾರ್ಥನೆ ಮಾಡುವಾಗ ಸೌರಮಂಡಲ, ನಕ್ಷತ್ರಗಳು, ದೇವದೂತರುಗಳೆಲ್ಲ ಕಾಣುತ್ತೆ, ಇದು ಬರೀ ಜುಜುಬಿ ಅಂದ್ಬಿಟ್ಟ. ನಿಮಗೆ ಗೊತ್ತಾ ಇದೆಲ್ಲ ನೀವು ಓದಿದ್ರೆ ನಿಮಗೆ ಗೊತ್ತಾಗ್ತಿತ್ತು. ಹಾಗಿದ್ರೆ ಆ ಸೈಂಟಿಸ್ಟ್ಗಳಿಗೆ ದೇವರು ಕೊಟ್ಟಂತ ಜ್ಞಾನ ಪರಿಶುದ್ಧಾತ್ಮನ ಜ್ಞಾನ.
ಇವತ್ತು ನೀವು ಬೆಳಗ್ಗೆ ನಿಮ್ಮ ವಲಯಗಳು ಯಾವ ಫೀಲ್ಡ್ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ಹೋಲಿ ಸ್ಪಿರಿಟ್ನ ನೀವು ಕೇಳಬೇಕು. ಆ ಪರಿಶುದ್ಧ ಆತ್ಮನು ನಿಮಗೆ ಬರೀ ಸಹಾಯಕನಾಗಿ ಹಿಂಸೆಯಲ್ಲಿ ಮಾತ್ರ ಇರಲ್ಲ. ಪಾಸ್ಟ್ರೆ ಇದು ಹೆಂಗೆ ಹೇಳ್ತೀರಾ ನೀವು? ನೋಡ್ರಿ, ವಿಮೋಚನಾ ಕಾಂಡ 31ನೇ ಅಧ್ಯಾಯ. ಪರಿಶುದ್ಧ ಆತ್ಮನು ಒಬ್ಬ ವ್ಯಕ್ತಿಗೆ ಬಂದಿದ್ದರಿಂದ ಆಗಿದ್ದ ಕೆಲಸ ಏನು? ವಿಮೋಚನಾ ಕಾಂಡ 31ನೇ ಅಧ್ಯಾಯ ಅಲ್ಲೊಬ್ಬ ವ್ಯಕ್ತಿ ಬಗ್ಗೆ ಹೇಳುತ್ತೆ. ಅವನ ಹೆಸರೇನು? 4ನೇ ವಾಕ್ಯ ಹೇಳುತ್ತೆ, ನಾನು ಯಹೂದ ಕುಲದವನಾದ ಹೂರನ ಮೊಮ್ಮಗನು ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬವನನ್ನು ಏನು ಮಾಡಿದ್ದೇನೆ? ಗೊತ್ತು ಮಾಡಿದ್ದೇನೆ. ವಿಮೋಚನಾ ಕಾಂಡ 31:4. ಬೆಚಲೇಲ ಎಂಬವನನ್ನು ಏನು ಮಾಡಿದ್ದೇನೆ? ಗೊತ್ತು ಮಾಡಿದ್ದೇನೆ. ನಿಮಗೆ ಗೊತ್ತಾ, ನಾಮದಾರಿ ಸೀಡ್ಸಿಗೆ ನೀವು ಹೋಗುವಾಗ ಅಲ್ಲಿ ಆಚೆ ಒಂದು ಮೆಷಿನ್ನ ನೆನ್ನೆ ನಾನು ನೋಡಿದೆ. ಆ ಮೆಷಿನ್ ಹೆಸರೇನು ಗೊತ್ತಾ? ಬೆಜಲೀಲ್. ಆ ಇಂಜಿನಿಯರ್ ಪ್ರಾಡಕ್ಟ್ಗೆ ಇಟ್ಟಿರುವಂಥ ಹೆಸರು ಬೆಜಲೀಲ್. ನೆನ್ನೆ ನಾನು ನೋಡಿದೆ ಬೆಜಲೀಲ್. ಹೆಂಗಿದೆ ಬೆಜಲೀಲ್? ಯಾರು ಬೆಜಲೀಲ್? ಆ ಎಕ್ವಿಪ್ಮೆಂಟ್ಸ್ಗಳಿಗೆ ಕಂಡುಹಿಡಿಲಿಕ್ಕೆ ಒಂದು ನೇಮನ್ನು ಒಂದು ಕಂಪ್ನಿ ಕೊಡುವಾಗ ಇಲ್ಲಿಂದ ನೀವು ಹೋಗಿ ನೋಡ್ರಿ. ಆ ಕಡೆ ನೀವು ಮುಂದಕ್ಕೆ ಹೋದರೆ JCB ಒಂದು ದೊಡ್ಡ ಮೆಷಿನ್ ಇದೆ, ಮೋಸ್ಟ್ಲಿ ಕಲ್ಗೋಪಳ್ಳಿ ರೋಡಲ್ಲಿ. ಆ ಮೆಷಿನ್ ಪಕ್ಕದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಗೊಲಿಯಾತ್ ಅಂತ. ಯಾರಿರೋದು ಗೊಲಿಯಾತ್? ಬೈಬಲಲ್ಲಿರೋದು. ಆ ವಿಜ್ಞಾನಿಗಳು ಆ ವಸ್ತುಗಳನ್ನೆಲ್ಲ ಕಂಡಿಡಿದಾಗ ಕೆಲವು ಮಿಷಿನ್ಗಳಿಗೆ ಹೆಸರಿಟ್ಟವಾಗ ಅದಕ್ಕೊಂದು ಕಾರಣ ಇದೆ. ಅದನ್ನು ಕಂಡಿಡಿಲಿ ಬೆಜಲೀಲ್ನ ನೀವು ನೋಡೋದಾದರೆ, ಆ ಬೆಜಲೀಲ್ ಯಾರು? ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯಾ, ವಿವೇಕಗಳನ್ನು, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಏನು ಮಾಡಿದ್ದೇನೆ? ಅನುಗ್ರಹಿಸಿದ್ದೇನೆ. ನೋಡ್ರಿ, ಅವನಿಗೆ ಕೆತ್ತುವಂಥ ಎಲ್ಲ ಜ್ಞಾನನೂ ಯಾರು ಕೊಟ್ಟಿದ್ದು? ಪವಿತ್ರಾತ್ಮ. ಪವಿತ್ರಾತ್ಮನ ಅವ್ರಿಗೆ ಕೊಟ್ಟಿದ್ದು. ಅದಕ್ಕೆ ಅವನಿಂದ ಏನಾಯ್ತಂತೆ ಗೊತ್ತಾ? ಅವನು ದೇವದರ್ಶದ ಗುಡಾರವನ್ನು 7ನೇ ವಾಕ್ಯ ಹೇಳುತ್ತೆ, ಆಜ್ಞಾಶಾಸನಗಳನ್ನು ಇಟ್ಟಿರುವಂಥ ಮಂಜೂಷ ಕೆಳಗಡೆ ನೀವೆಲ್ಲ ದೀಪಸ್ತಂಭ, ಯಜ್ಞವೇದಿ, ಉಪಕರಣ ಅವುಗಳೆಲ್ಲವನ್ನು ಕೆತ್ತಲಿಕ್ಕೆ ದೇವರು ಕೊಟ್ಟಂಥ ಜ್ಞಾನ, ಶೃಂಗಾರದ ಕೆಲಸ. 4ನೇ ವಾಕ್ಯ ಹೇಳುತ್ತೆ, ಕೆತ್ತನೆ ಕೆಲಸ, ಎಲ್ಲ ಡಿಸೈನ್ಗಳನ್ನು ಮಾಡುವಂಥ ಆರ್ಕಿಟೆಕ್ಚರ್ ಡಿಸೈನಿಂಗ್ ಕೆಪಾಸಿಟಿನ ದೇವರು ಯಾರಿಗೆ ಕೊಟ್ರಂತೆ? ಬೆಜಲೇಲ್ ಕೊಟ್ಟರು. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪರಿಶುದ್ಧ ಆತ್ಮನು ನಿಮಗೂ ನಮಗೂ ನಮ್ಮ ಜೀವಿತಗಳಲ್ಲಿ ಪ್ರಾಕ್ಟಿಕಲ್ ಆಗಬೇಕು. ದೇವರ ಮಕ್ಕಳಾಗಿ ನಮ್ಮ ಹಿಂಸೆಗಳಲ್ಲಿ ಪವಿತ್ರ ಆತ್ಮನು ನಮಗೆ ಸಹಾಯಕನಾಗಬೇಕು. ನಾವಿರುವಂಥ ಫೀಲ್ಡ್ಗಳಲ್ಲಿ ಪವಿತ್ರ ಆತ್ಮನು ನಮಗೆ ಸಹಾಯ ಮಾಡಬೇಕು.